ಅರೆ ಅಣ್ಣ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆಮ್ಮ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರೆ. ಎಲ್ಲಿ ಸಂಗೀತ ಕಾಣಿಸ್ತಾ ಇಲ್ಲ? ಅವಳ ಫ್ರೆಂಡ್ಸ್ ಎಲ್ಲ ಫಾರಿನ್ ಇಂದ ಬಂದಿದ್ದಾರೆ, ಕರ್ಕೊಂಬರಕ್ಕೆ ಏರ್ಪೋರ್ಟ್ ಹೋಗಿದ್ದಾಳೆ. ಓ, ಹಾ, ಬಂದ ವಿಷಯ ನನ್ನ ತಮ್ಮ ಗಣೇಶನ್ ವಿಷಯ, ಮದ್ವೆ ವಿಷಯ ಮಾತಾಡೋಣ ಅಂತ. ಹಾ, ದುಡ್ಡೇನಾದ್ರೂ ಬೇಕಾಗಿತ್ತಾ? ಅಲ್ಲಪ್ಪ, ನನ್ನ ತಮ್ಮನಿಗೂ ನಿನ್ ಮಗಳಿಗೂ ಮದ್ವೆ ಮಾಡ್ಬೇಕು ಅಂತ ಹಿಂದೆನೆ ಅನ್ಕೊಂಡಿದ್ವಲ್ಲ, ಜ್ಞಾಪಕ ಇದೆ ನಿಂಗೆ? ಹಾ, ನಿನ್ ತಮ್ಮ ಏನ್ ಮಾಡ್ಕೊಂಡಿದ್ದಾನೆ? ಅವನು ಹೋಟೆಲ್ ಕೆಲಸ ಮಾಡ್ತಾ ಇದ್ದಾನೆ. ಎಷ್ಟು ಸಂಬಳ? ತಿಂಗಳಿಗೆ ಒಂದು 900 ರೂಪಾಯಿ ಬರುತ್ತೆ. ಓಹೋ. ಏ ಮಾಲೆ, ಅಯ್ಯ. ಮ್ಯಾನೇಜರ್. ಎಸ್ ಸರ್. ಸರ್, ಟವಲ್ ಕೊಡ ಅವ್ರಿಗೆ. ಹಾಕೊಡ್ರಿ. ರಿಮೂವರ್ ಗ್ಲಾಸ್ ಕೊಡ್ರಿ ಅವ್ರಿಗೆ. ಹಾಕೊಡು. ಹೇಗಿದೆ? ಚೆನ್ನಾಗಿಲ್ಲ. ಯಾಕೆ? ಇವರು ಕನ್ನಡಕ ಹಾಕೊಂಡಿದ್ದಾರೆ, ಅವ್ರ ಹೆಗಲ ಮೇಲೆ ಟೌಲ್ ಇದೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಗೋ. ನಿನ್ ತಮ್ಮನಿಗೂ ನನ್ನ ಮಗಳಿಗೂ ಮದುವೆ ಆದ್ರೆ ಹೀಗೆ ಇರುತ್ತೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಮನೆ ಆಳು ನಿನಗೆ ಕೂಲ್ ಡ್ರಿಂಕ್ಸ್ ಕೊಡ್ಬೇಕಾದ್ರೇನೆ ಹಿಂದು ಮುಂದು ನೋಡ್ದ. ಹೀಗಿರುವಾಗ ನಿನ್ನ ಮನೆಗೆ ನನ್ನ ಮಗಳನ್ನ ಹಾಕಿ ಕಳಿಸ್ಲಿ? ನೀನು ನನಗೆ ಹಿಂದೆ ಸಹಾಯ ಮಾಡಿದ್ಯಾ ನಿಜ, ಅದಕ್ಕೆ ನಾನು ಇಲ್ಲ ಅಂತ ಹೇಳಿಲ್ವಲ್ಲ. ಬೇಕು ಅಂದ್ರೆ ಬಡ್ಡಿ ಸಮೇತ ಕೇಳು, ನಾನು ತೀರ್ಸ್ಬಿಡ್ತೀನಿ. ಅದು ಬಿಟ್ಟು ಸಂಬಂಧ ಅನುಬಂಧ ಅಂತ ಹೇಳಿ ಈ ಮನೆ ಕಡೆ ತಲೆ ಹಾಕ್ಬೇಡ. ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಇದೆ, ನಾನು ಬರ್ತೇನೆ. ನೋಡು, ಬರೋದು ಬಂದಿದ್ಯಾ, ಎಲ್ಲಾದ್ರೂ ಮೂಲೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು. ಏನು? ಒಂದ್ ನಿಮಿಷ. ನೀವು ನಮ್ಮ ಗ್ರಾಮದ ಹಳೆ ರಾಜೀವ ಅಂತ ತಪ್ಪಾಗಿ ತಿಳ್ಕೊಂಡು ನಾನು ಇಲ್ಲಿಗೆ ಬಂದ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮ ಹಣ ಬಡ್ಡಿ ಇದ್ಯಾವುದು ನನಗೆ ಬೇಡ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಹೊಟ್ಟೆ ತುಂಬೋಯ್ತು. ಬರ್ತೀನಿ.